ಸರ್ಕಾರಿ ನೌಕರರಿಗೆ ತಮ್ಮ ಪಿಂಚಣಿ ಆಯ್ಕೆಗೆ ಇನ್ನು 2 ವಾರಗಳ ಕಾಲಾವಕಾಶವಿದೆ. ನೀವು ಅಂದರೆ ಸರ್ಕಾರಿ ನೌಕರರು ಯುಪಿಎಸ್ ಅಥವಾ ಎನ್ಪಿಎಸ್ ಯಾವುದಾದರೊಂದನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಕೆ ಮಾಡಿ. ಸರ್ಕಾರ ನಿಗದಿಪಡಿಸಿರುವ ದಿನಾಂಕದೊಳಗೆ ನೀವು ನಿಮ್ಮ ಪಿಂಚಣಿಯನ್ನು ಆಯ್ಕೆ ಮಾಡಿಕೊಳ್ಳದಿದ್ದರೆ ಸ್ವಯಂಚಾಲಿತವಾಗಿ ಎನ್ಪಿಎಸ್ ಪಿಂಚಣಿಗೆ ಸೇರ್ಪಡೆಯಾಗುತ್ತದೆ. ಆನಂತರ ಇದನ್ನು ಬದಲಾಯಿಸಲಾಗುವುದಿಲ್ಲ. ಹಾಗಾದರೆ ಯಾವುದನ್ನು ಆಯ್ಕೆ ಮಾಡಿಕೊಂಡರೆ ಉತ್ತಮ? ಇಲ್ಲಿದೆ ಎನ್ಪಿಎಸ್ ಹಾಗೂ ಯುಪಿಎಸ್ ಪಿಂಚಣಿಗೆ ಸಂಬಂಧಪಟ್ಟ ಮಾಹಿತಿ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರದ ಜೀವನದಲ್ಲಿ ಆರ್ಥಿಕ ಸುರಕ್ಷತೆ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯುಪಿಎಸ್ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ಪಿಎಸ್ ಅನ್ನು ಜಾರಿಗೆ ತಂದಿದೆ. ಜೂನ್ 30, 2025 ಕೊನೆಯ ದಿನಾಂಕವಾಗಿ ನಿಗದಿಪಡಿಸಲಾಗಿದ್ದು, ಈ ಮಿತಿಯೊಳಗೆ ನೀವು ನಿಮ್ಮ ಇಷ್ಟದ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡದಿದ್ದರೆ ಸ್ವಯಂಚಾಲಿತವಾಗಿ ಎನ್ಪಿಎಸ್ ಯೋಜನೆಗೆ ಸೇರ್ಪಡೆ ಮಾಡಲಾಗುತ್ತದೆ. ಇದರರ್ಥ ನೀವು ಯುಪಿಎಸ್ ಪಿಂಚಣಿಯನ್ನು ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇನ್ನು ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯುಪಿಎಸ್ ಏಕೆ ಮುಖ್ಯ ಮತ್ತು ಇದನ್ನು ಏಕೆ ಆಯ್ಕೆ ಮಾಡಿಕೊಳ್ಳಬೇಕು? ಯುಪಿಎಸ್ ಯೋಜನೆಯು ನಿವೃತ್ತಿ ನಂತರ ನಿಗದಿತ ಮಾಸಿಕ ಪಿಂಚಣಿ, ಬಡ್ಡಿ ಪ್ರಯೋಜನಗಳು ಮತ್ತು ಕುಟುಂಬ ಸದಸ್ಯರ ಸುರಕ್ಷತೆಯನ್ನು ನೀಡುತ್ತದೆ. ಇದು ಸರ್ಕಾರಿ ನೌಕರರಿಗೆ ದೀರ್ಘಕಾಲೀನ ಆರ್ಥಿಕ ಸ್ಥಿರತೆ ನೀಡುವ ಉತ್ತಮ ವ್ಯವಸ್ಥೆಯಾಗಿದೆ. ಏಕೀಕೃತ ಪಿಂಚಣಿ ಯೋಜನೆಯ ಪ್ರಮುಖ ಪ್ರಯೋಜನಗಳನ್ನು ನೋಡುವುದಾದರೆ, ನಿಗದಿತ ಮಾಸಿಕ ಪಿಂಚಣಿ, ನಿವೃತ್ತಿ ನಂತರ ಕೊನೆಯ ವೇತನದ ಆಧಾರದ ಮೇಲೆ ನಿಗದಿತ ಮೊತ್ತದ ಪಿಂಚಣಿ ನೀಡಲಾಗುತ್ತದೆ. ಆನುವಂಶಿಕ ಪ್ರಯೋಜನಗಳು, ನಿವೃತ್ತಿ ನಂತರ ನಿಧನರಾದರೆ ಪಿಂಚಣಿ ಹಕ್ಕುದಾರರಿಗೆ ಪತ್ನಿ ಅಥವಾ ಮಕ್ಕಳಿಗೆ ಮುಂದುವರಿಯುವ ಸಾಧ್ಯತೆ ಇದೆ. ಹಿಂದಿನ ಬಾಕಿಗಳಿಗೆ ಬಡ್ಡಿ, ಪಿಪಿಎಫ್ ದರದಂತೆ ಹಿಂದಿನ ಬಾಕಿಗಳಿಗೆ ಸರಿಯಾದ ಬಡ್ಡಿ ನೀಡಲಾಗುತ್ತದೆ. ಸರ್ಕಾರಿ ಖಾತರಿ, ಯುಪಿಎಸ್ ಯೋಜನೆಯು ಸರ್ಕಾರದಿಂದ ಸಂಪೂರ್ಣವಾಗಿ ಬೆಂಬಲಿತವಾಗಿರುತ್ತದೆ. ಇನ್ನು ಯುಪಿಎಸ್ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆಂದರೆ, ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಎನ್ಪಿಎಸ್ ಕ್ರಾ ವೆಬ್ಸೈಟ್ನಿಂದ ಫಾರ್ಮ್ B2 ಅಥವಾ ಫಾರ್ಮ್ B4 ಅಥವಾ B6 ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಗತ್ಯ ದಾಖಲೆಗಳನ್ನು ಭರ್ತಿ ಮಾಡಿ ಅಧಿಕಾರಿಗಳಿಗೆ ಅಂದರೆ DDOಗೆ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಕೆ ಮಾಡಿ. ಇನ್ನು ಆನ್ಲೈನ್ ಮೂಲಕ ಎನ್ಪಿಎಸ್ ಯುಪಿಎಸ್ ಪೋರ್ಟಲ್ಗೆ ಲಾಗಿನ್ ಮಾಡಿ ಆನ್ಲೈನ್ ಅರ್ಜಿ ಫಾರ್ಮ್ ಭರ್ತಿ ಮಾಡುವುದು. DDOಗೆ ಅನುಮೋದನೆಗಾಗಿ ಅರ್ಜಿ ಸಲ್ಲಿಸಬೇಕು. ಇನ್ನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಎನ್ಪಿಎಸ್ ಅಥವಾ ಯುಪಿಎಸ್? ಎನ್ಪಿಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಮಾರುಕಟ್ಟೆಗೆ ಸಂಬಂಧಿಸಿದ ಆದಾಯವನ್ನು ನೀಡುತ್ತದೆ, ಆದರೆ ಇದರಲ್ಲಿ ಖಾತರಿಯಾದ ಪಿಂಚಣಿಗಳು ಇರುವುದಿಲ್ಲ. ಯುಪಿಎಸ್ ಪಿಂಚಣಿ ನಿಗದಿತ ಮಾಸಿಕ ಪಿಂಚಣಿ ಮತ್ತು ಸರ್ಕಾರ ಭದ್ರತೆಯನ್ನು ನೀಡುತ್ತದೆ. ಸರ್ಕಾರಿ ನೌಕರರಿಗೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಯುಪಿಎಸ್ ಯೋಜನೆಯು ಉತ್ತಮ ಆಯ್ಕೆ. ಜೂನ್ 30, 2025 ನಿಮ್ಮ ಆಯ್ಕೆಯನ್ನು ನಿಗದಿಪಡಿಸಿ. ಇಲ್ಲದಿದ್ದರೆ ಸ್ವಯಂಚಾಲಿತವಾಗಿ ಎನ್ಪಿಎಸ್ಗೆ ನಿಮ್ಮ ಪಿಂಚಣಿ ಸೇರ್ಪಡೆಯಾಗುತ್ತದೆ. ಪಿಂಚಣಿಗೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.